ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಹೊರಟಿದ್ದೀವಿ. ಕಾಶ್ವಿ ಅಂತೂ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಮನೆಯಿಂದ ಬರುವಾಗಲೇ ಮಲ್ಕೊಂಡಿದ್ಲು. ಹಾಗಾಗಿ ಅವಳನ್ನು ಜಸ್ಟ್ ಎತ್ಕೊಂಡು ಒಂದು ಪಟ ಹಾಕಿ ಕರ್ಕೊಂಡು ಬಂದಿದ್ದೀವಿ. ಆಮೇಲೆ ಸ್ನಾನ ಮಾಡಿಸಿದ್ರಾಯ್ತು ಅಂತ ಅಂದ್ಬಿಟ್ಟು, ಯಾಕಂದರೆ ಅವಳು ಎಷ್ಟು ಎಬ್ಸಿದ್ರು ಎದ್ದೇಳ್ತಿಲ್ಲ. ಸೊ ಇವತ್ತು ಅಂದರೆ ನಾವು ಹೋಗೋ ದಿನ ಸಂಡೇ ಆಗಿತ್ತು, ಸ್ವಲ್ಪ ಮಳೆ ಕೂಡ ಇತ್ತು. ಹಾಗಾಗಿ ಅವಳು ಚಳಿಗೆ ಚೆನ್ನಾಗಿ ನಿದ್ರೆ ಮಾಡಿಬಿಟ್ಟಿದ್ದಾಳೆ. ಮನೆಯಿಂದ ಬೆಳಿಗ್ಗೆ ಅಂದರೆ 7:30-8 ಗಂಟೆ ಸುಮಾರಿಗೆ ಹೊರಟಿದ್ವಿ. ಹಾಗಾಗಿ ತಿಂಡಿ ತಿಂದಿರಲಿಲ್ಲ. ಈಗ ಸಾಗರ ಬಂತು, ಇಲ್ಲಿ ತಿಂಡಿಯನ್ನು ತಿನ್ನಬೇಕು ಹೋಟ್ಲಲ್ಲಿ. ಎಲ್ಲಿ ಹೋಗ್ತಿದ್ದಿ ಕಾಶ್ವಿ? ನಾವು ಯಾವಾಗಲೂ ತೀರ್ಥಹಳ್ಳಿಗೆ ಹೋಗುವಾಗ ಅಥವಾ ತೀರ್ಥಹಳ್ಳಿಯಿಂದ ವಾಪಸ್ ಬರುವಾಗ ಇದೇ ಹೋಟ್ಲಿಗೆ ಜಾಸ್ತಿಯಾಗಿ ಹೋಗೋದು. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇದೇ ಹೋಟ್ಲಿಗೆ ಆಲ್ಮೋಸ್ಟ್ ಆಗಿ ಹೋಗ್ತೀವಿ. ನನ್ನ ಹಸ್ಬೆಂಡ್ ಬಂದು ಇಡ್ಲಿ ಮತ್ತು ವಡೆಯನ್ನು ತೊಗೊಂಡ್ರು. ಇಡ್ಲಿ ಕಾಶ್ವಿ ತಿಂತಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ತಿನ್ನಿಸಿದ್ರಾಯ್ತು ಅಂತ. ಬಟ್ ಅವಳು ತಿಂಡಿನೇ ತಿಂತಾ ಇಲ್ಲ. ಅವಳಿಗೆ ಏನಂತಲೇ ಅರ್ಥ ಆಗ್ತಿಲ್ಲ. ಮಲ್ಕೊಂಡಿದ್ದಾಗ ಮನೇಲಿದ್ಲು, ಹಾಗೆಯೇ ಎತ್ಕೊಂಡ್ಬಂದಿದ್ದಾಗಿತ್ತು. ಸೊ ಇವಾಗ ಎಚ್ಚರ ಆಗಿದೆ ಅವಳಿಗೆ. ಬಟ್ ಅವಳು ಏನು ಬೇಡ ಅಂತಿದ್ದಾಳೆ. ನಾನು ಮಸಾಲೆ ದೋಸೆಯನ್ನು ತೊಗೊಂಡೆ. ಗೆರಿಯಾಗಿರುವಂಥ ಮಸಾಲೆ ದೋಸೆ ನೋಡಿದ್ದು. ದೋಸೆ ತಿಂದಿ? ಅಲ್ಲೇ ಕೊಟ್ಟು ದೂರ ಆಗುತ್ತೆ. ಈ ಹೋಟೆಲ್ನ ವಾಶ್ರೂಮ್ ತುಂಬ ಕ್ಲೀನ್ ಆಗಿದೆ. ಹಾಗಾಗಿ ನಾನು ಬೇರೆಲ್ಲೂ ಹೋಗಲ್ಲ, ಇಲ್ಲಿಗೆ ಬಂದಾಗಲೇ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ನಾವು ಸಿರ್ಸಿಯಿಂದ ಬರಬೇಕಾದ್ರೆ ವೆದರ್ ಇದೇ ಥರ ಇತ್ತು. ಇವಾಗ ನೋಡಿ ಇಲ್ಲಿ ಸಾಗರದಲ್ಲಿ ಬಂದು ಕೂಡ ವೆದರ್ ಸೇಮ್ ಇದೆ. ಏ ಕಾಶ್ವಿ, ನೋಡಿಲಿ ಬರ್ತೀಯ ಮುಂದೆ? ಬಾ. ನಾನು ಯಾವಾಗಲೂ ತೀರ್ಥಹಳ್ಳಿಗೆ ಹೋಗುವಾಗ ಈ ಕೆರೆಯ ವಿಡಿಯೋನ ಮಾಡ್ಕೋತೀನಿ. ಯಾಕಂದರೆ ಯಾವಾಗಲೂ ಇಲ್ಲಿ ರೆಡ್ ಕಲರ್ ಮತ್ತು ವೈಟ್ ಕಲರ್ ಕಮಲ ಹೂವು ಆಗಿರುತ್ತೆ. ಇವಾಗ ಝೂಮ್ ಮಾಡಿದರೆ ಕಾಣಿಸುತ್ತೆ, ಬಟ್ ನಾನು ಝೂಮ್ ಮಾಡಿರಲಿಲ್ಲ. ಕಾಶ್ವಿ ಎದ್ದಿದ್ದಾಳೆ ನೋಡಿ, ರೆಡಿಯಾಗಿ ಕೂತಿದ್ದಾಳೆ ಕಾಶ್ವಿ. ಮಲ್ಕೊಬಂದು ಇಂದ ಎಲ್ಲಿ ತನಕ ಕಾಶ್ವಿ? ಸಾಗರ ತನಕನಾ? ಸೂಪರ್. ಎಷ್ಟು ಆಗಿ ನೋಡಿ ಮಗ. ಇದು ಪಂಜುರ್ಲಿ ದೈವದ ದೇವಸ್ಥಾನ. ನಾವು ಸಿರ್ಸಿಯಿಂದ ಬಂದವರು ಡೈರೆಕ್ಟಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋಗಬೇಕು. ಪ್ಲೇಸ್ ನೋಡಿ, ಒಂಥರ ಚೆನ್ನಾಗಿದೆ. ಇಲ್ಲಿ ಫುಲ್ ಹಳ್ಳಿ ಥರ ಇರೋದು. ಹಾಯ್ 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 ಅಂದರೆ ಫ್ಯಾಷನ್ ಹ್ಯಾಂಡ್. ಇದ್ರ ಜೊತೆಗೆ ಇನ್ನೊಂದಿತ್ತಲ್ಲ, ಆತೆ. ಇವಾಗ ನಾವು ತೀರ್ಥಹಳ್ಳಿಗೆ ಬಂದು ರೀಚ್ ಆಗಿದ್ವಿ. ಇನ್ನೊಂದು ಸ್ವಲ್ಪ 1 ಕಿಲೋಮೀಟ್ರ್ ಹೋದರೆ ಮನೆ ಬರುತ್ತೆ. ಸ್ವಲ್ಪ ಹಣ್ಣು ತೊಗೋಬೇಕಿತ್ತು, ಹಾಗಾಗಿ ಅಲ್ಲಿ ತೊಗೊಳಕ್ಕೆ ಹೋಗಿದ್ದಾರೆ. ಕಾಶ್ವಿ ನೋಡಿ ಬರಬೇಕಾದ್ರೆ ಏನೂ ಹಾಕ್ಸ್ಕೊಂಡು ಬಂದಿರಲಿಲ್ಲ. ಅವಳು ಮಲ್ಕೊಂಡಿದ್ದು, ಹಾಗೆಯೇ ಎತ್ಕೊಂಡು ಬಂದಿದ್ವಿ ಒಂದು ವೇಲನ್ನು ಹಾಕ್ಕೊಂಡ್ಬಿಟ್ಟು. ಸೊ ಇವಾಗ ಈ ಥರ ರೆಡಿಯಾಗಿದ್ದಾಳೆ. ಈ ಗುಡ್ಡ ಕಾಣಿಸ್ತಾ ಇದೆ ನೋಡಿ, ಗುಡ್ಡ ಗುಡ್ಡ ಗುಡ್ಡ. ತೀರ್ಥಹಳ್ಳಿಯ ಗುಡ್ಡ ಕಾಣಿಸ್ತಿದೆ ನೋಡಿ ಯಾವ ಥರ ಇದೆ ಅಂತ. ಇಲ್ಲೂ ಕೂಡ ಮಳೆ ಬಂದು ಹೋಗಿದೆ ಅನ್ಕೋತೀನಿ. ಫುಲ್ಲು ಮೋಡ ಇತ್ತು. ಇವಾಗ ಸ್ವಲ್ಪ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ.
ಗುಡ್ಡ ನೋಡು ಕಾಶು ಸಿದ್ದೇಶ್ವರ ಗುಡ್ಡ ನೋಡು ಮಗ. ಇವಾಗ ಮನೆಗೆ ಬಂದು ತಲುಪಿದ್ವಿ. ಕಾಶ್ವಿ ನೋಡಿ ಆಟ ಆಡ್ತಾ ಇದ್ದಾಳೆ ಅವ್ರ ಅಜ್ಜನ ಜೊತೆ. ಇಲ್ಲ 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 ಹಾಕೋ 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 ಹಾಂ ಹೆಂಗೆ. ಇವಾಗ ಟೈಮ್ ಬಂದು 1:30 ಆಗಿದೆ. ನಮ್ಮದು ಊಟ ಎಲ್ಲ ಮುಗೀತು. ಹಾಗಾಗಿ ಸ್ವಲ್ಪ ಮೇಲೆ ಬರೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ತಿರುವುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಸಿದ್ದೇಶ್ವರ ಗುಡ್ಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿನ್ನೆ ಎಲ್ಲ ಮಳೆ ಬಂದಿತ್ತಲ್ವ, ಹಾಗಾಗಿ ಸ್ವಲ್ಪ ನೀರೆಲ್ಲ ಬರ್ತಾ ಇದೆ ಕೆಳಗೆ. ಹಾಗೆಯೇ ನಾವು ಇವತ್ತೇ ಹೊರಡಬೇಕು. ಇವಾಗ ಟೈಮ್ ಬಂದು 1:30 ಆಯಿತು. ಸಂಜೆ ಒಂದು 5 ಗಂಟೆ 5:30 ಟೈಮಲ್ಲಿ ಮತ್ತೆ ಹೊರಡಬೇಕು. ಹಾಗಾಗಿ ಡ್ರೆಸ್ ಏನು ಚೇಂಜ್ ಮಾಡಿಲ್ಲ, ಇದೇ ಡ್ರೆಸ್ಸಲ್ಲಿ ಇದ್ದಿದ್ದು. ಕಾಶ್ವಿ ನೋಡಿ ಫುಲ್ ಆಟ ಆಡ್ತಿದ್ದಾಳೆ. ಯಾಕಂದರೆ ಅವಳು ನೈಟ್ ಮನೇಲಿ ಮಲಗಿದ್ದು ಬೆಳಿಗ್ಗೆ ಎದ್ದಾಗಲೇ 11 ಗಂಟೆ ಆಗಿತ್ತು ಸಾಗರ ಬಂದಾಗ. ಹಾಗಾಗಿ ಫುಲ್ ಆ್ಯಕ್ಟಿವ್ ಆಗಿ ಫ್ರೆಶ್ ಆಗಿ ಇವಾಗ ಆಟ ಆಡ್ತಿದ್ದಾಳೆ. ಅಜ್ಜಿ ಹಾಯ್ ಅಂತೆ. ಎಲ್ಲವನ್ನ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಟು ಬಂದ್ವಿ. ಇದು ಸಾಗರದಲ್ಲೇ ಮತ್ತೆ ಕಾರ್ ಸ್ಟಾಪ್ ಮಾಡಿದ್ದು. ಸ್ವಲ್ಪ ಎಳ್ನೀರನ್ನು ಕುಡಿತಾ ಇದ್ವಿ. ಹಾಗೆಯೇ ಮನೆಗೆ ಬಂದು ತಲುಪಿದಾಗ ಅಂದರೆ ಸಿರ್ಸಿಗೆ ಬಂದಾಗ 9 ಗಂಟೆ ಆಗಿತ್ತು. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.